ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಸಿಂಪಲಾಗಿ ಒಂದು ಜ್ಯೂಸ್ ಮಾಡಿ ತೋರಿಸ್ತೇನೆ. ಆ ಜ್ಯೂಸ್ ಎಲ್ಲರಿಗೂ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗೆಲ್ಲ ಕೆಲಸ ಮಾಡೋದ್ರಿಂದ ಯಾರೂ ಚೆನ್ನಾಗೇ ತಮ್ಮದು ಆರೋಗ್ಯ ಕಡೆ ಗಮನ ಕೊಡೋದಿಲ್ಲ. ಮತ್ತೀಗ ರಕ್ತ ಕಡಿಮೆ ಇದರಿಂದ ಎಲ್ಲರಿಗೂ ಹೆಲ್ತು ಹಾಳಾಗ್ತಾಯಿದೆ. ಈ ಜ್ಯೂಸ್ ಕುಡಿದ್ರೆ ರಕ್ತ ಚೆನ್ನಾಗಾಗತ್ತೆ ಮಾತ್ರ. ಇದು ಮಕ್ಕಳು ಕುಡಿಬೋದು, ದೊಡ್ಡವರು ಮತ್ತು ಗಂಡಸರು ಕುಡಿಬೋದು. ಈ ಜ್ಯೂಸಿಗೆ ಬೇಕಾಗೋದು ಪುದೀನ ಸೊಪ್ಪು ಮತ್ತು ಒಂದು ಆಮ್ಲ, ಆಮೇಲೆ ಇದು ಸೌತೆಕಾಯಿ, ಆಮೇಲೆ ಅರ್ಧ ಎಪ್ಪಲು ಮತ್ತು ಮತ್ತೊಂದು ಸ್ವಲ್ಪ ಬಿಟ್ಟರು ತೊಗೊಂಡಿದ್ದೀನಿ. ಕಾಲಂಶದ್ದು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದು 2.5 ಕಪ್ಪು ಎರಡೂವರೆ ಗ್ಲಾಸ್ ಅಷ್ಟು ಜ್ಯೂಸ್ ಮಾಡ್ಕೊಳ್ಳಿಕ್ಕೆ ನನಗೆ. ಇದಕ್ಕೆ ನಾನು 1 ಗ್ಲಾಸು ಮತ್ತು ಅರ್ಧ ಗ್ಲಾಸ್ ಅಂದರೆ 1.5 ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇವಾಗ. ಆಮೇಲೆ ಇದನ್ನೆಲ್ಲ ಕಟ್ ಮಾಡ್ತೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಸಿಪ್ಪೆ ತೆಗೆದಿದ್ದೇನೆ. ಸೌತೆಕಾಯಿ ಮತ್ತು ಎಪ್ಪಲನ್ನು ನಾನು ಸಿಪ್ಪೆ ತೆಗೆಯಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ. ಇವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ತೋರಿಸ್ತೇನೆ. ಇವಾಗ ನಾನು ಕಟ್ ಮಾಡಿಕೊಂಡಿದ್ದು ಎಲ್ಲ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಕ್ಕೊಂಡು ಆಮೇಲೆ 1.5 ಗ್ಲಾಸ್ ನೀರು ಇದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ 1.5 ಗ್ಲಾಸಷ್ಟು ನೀರು ನಾನು ಹಾಕ್ತಾ ಇದ್ದೇನೆ. ನೆಲ್ಲಿಕಾಯಿ ಊರಲ್ಲೆಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವ ಟೈಮ್ ಸಿಗುತ್ತೋ ಯಾವ ಟೈಮ್ ಸಿಗಲ್ಲ ಅಂತ ಗೊತ್ತಿಲ್ಲ. ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂದ್ರೂ ನೀವು ಲಿಂಬು ಜ್ಯೂಸು ಹಾಕ್ಕೊಳ್ಬೋದು, ಇಲ್ಲಾದರೆ ಚಾಟ್ ಮಸಾಲೆ ಹಾಕ್ಕೊಳ್ಬೋದು. ಇವಾಗ ನಾನು ಇದು ಮಿಕ್ಸಿಯಲ್ಲಿ ರುಬ್ಕೊಂಡು ಆಮೇಲೆ ಜ್ಯೂಸ್ ತೆಗೆದು ತೋರಿಸ್ತೀನಿ. ಇವಾಗ ನೋಡಿ ಜ್ಯೂಸ್ ರೆಡಿಯಾಗಿದೆ. ಇದು ಹೆಣ್ಣು ಮಕ್ಕಳಂತೂ ಗ್ಯಾರಂಟಿ ಕುಡಿಲೇಬೇಕು. ಯಾಕಂದರೆ ಇವಾಗಿನ ಹೆಣ್ಮಕ್ಳು ಬೇಗ ದೊಡ್ಡವರಾಗ್ಬಿಡ್ತಾರೆ. ಆಮೇಲೆ ತಿಂಗಳು ಕರೆಕ್ಟಾಗಿ ಆಗೋದಿಲ್ಲ. ತುಂಬ ಮಕ್ಕಳಿಗೆ ಹಾಗೆ ತಾಯಿ ತಂದ್ರೆ ಹೇಳ್ತಾರೆ ಕರೆಕ್ಟಾಗಿ ತಿಂಗಳು ಆಗಲ್ಲ ಅಂತೇಳಿ. ಇದು ಕುಡಿದ್ರೆ ಅವ್ರು ಚೆನ್ನಾಗಿ ಅವ್ರಿಗೆ ರಕ್ತ ಆಗಲಿಕ್ಕೆ ತುಂಬ ಹೆಲ್ಪ್ ಆಗಿಬಿಡತ್ತೆ. ನೀವು ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳು ಕುಡಿಯಲ್ಲ ಹೆಚ್ಚಾಗಿ ಇದು, ಯಾಕಂದರೆ ಸ್ವೀಟಾಗಿರಲ್ಲ. ಅದಕ್ಕೋಸ್ಕರ ನನ್ನ ಮಗ ಕುಡಿಯಲ್ಲ, ಅದಕ್ಕೆ ನನ್ನ ಮಗನಿಗೆ ಸ್ವಲ್ಪ ಇಟ್ಟಿದ್ದೇನೆ. ಆಮೇಲೆ ನಾನು ಇದಕ್ಕೆ ಮೂಸಂಬಿ ಜ್ಯೂಸ್ ಹಾಕ್ತೇನೆ. ಅವನಿಗೆ ಅರ್ಧ ಗ್ಲಾಸ್ ಮೂಸಂಬಿ ಜ್ಯೂಸ್ ಬೆರೆಸಿ, ಇದೇ ಜ್ಯೂಸಿಗೆ ಮೂಸಂಬಿ ಅರ್ಧ ಜ್ಯೂಸ್ ಬೇರಿಸಿ ನಾನು ಕೊಡ್ತೀನಿ. ಆವಾಗಲೇ ಅವ್ನು ಕುಡಿಯೋದು. ಮತ್ತು ಇದು ಹೆಂಗಸರು ಹೆಣ್ಮಕ್ಳು ಎಲ್ಲ ಇವಾಗ ಕೆಲಸಕ್ಕೆ ಹೋಗೋರು, ಯಾರಿಗೂ ಇದು ಮನೆಯಲ್ಲಿ ಇದಿರಲ್ಲ ಅವರಿಗೆ, ಅಂದರೆ ಪುರ್ಸೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕಂದ್ರೆ ಭಾನುವಾರ ದಿನ ಆದರೂ 1 ಗ್ಲಾಸ್ ಆದರೂ ಮಾಡಿ ಕುಡಿಬೇಕು. ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ನಾವೇ ನೋಡ್ಕೊಳ್ಬೇಕು. ಯಾವಾಗಲೂ ಮೆಡಿಸಿನ್ ಅಂತ ತಿಂತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಮಾಡಿದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು, ತಂಪನ್ನು ಕೊಡುತ್ತೆ. ಆಮೇಲೆ ಇದರಲ್ಲಿ ನೆಲ್ಲಿಕಾಯಿ ಇದರಿಂದ, ಪುದೀನ ಇದರಿಂದ ಹೊಟ್ಟೆಗೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆಲ್ಲ ಇರುತ್ತೆ, ಇದೆಲ್ಲ ಬರಲ್ಲ ಇದು ಕುಡಿದ್ರೆ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಇದು ನನ್ನ ಮಗನಿಗೆ ಮೂಸಂಬಿ ಜ್ಯೂಸ್ ತೆಗೆದಿದ್ದೇನೆ. ನಾನು ಅವನಿಗಿದು 2 ಬೆರೆಸಿ ಕೊಟ್ಟರೆ ಅವ್ನು ಚೆನ್ನಾಗಿ ಕುಡಿತಾನೆ, ಇಲ್ಲಾಂದರೆ ಅವ್ನು ಕುಡಿಯೋದಿಲ್ಲ ಅವನು. ಅದಕ್ಕೋಸ್ಕರ ನಾನು ಅವನಿಗಿದು ಮೂಸಂಬಿ ಜ್ಯೂಸ್ ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ. ನೀವು ನಿಮ್ಮ ಮಕ್ಕಳಿಗೆ ಸಹ ಹಾಗೆ ಮಾಡಿ ಕೊಡಿ, ಅವ್ರು ಗ್ಯಾರಂಟಿ ಕುಡಿತಾರೆ. ಟೇಸ್ಟೂ ಇದೆ ಇದರಲ್ಲಿ, ಯಾಕಂದರೆ ಇದರಲ್ಲಿ ಪುದೀನ ಮತ್ತು ನೆಲ್ಲಿಕಾಯಿ ಮತ್ತು ಆ್ಯಪಲ್ ಇದರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ. ಬೀಟ್ರೂಟು, ಕ್ಯಾರೆಟು ಮತ್ತು ಸೌತೆಕಾಯಿ ಇದು ಅಷ್ಟು ಇದು ಟೇಸ್ಟ್ ತರಲ್ಲ, ಸ್ವಲ್ಪ ಮಟ್ಟಿಗೆ. ಅದಕ್ಕೋಸ್ಕರ ಇದಕ್ಕೆ ನಾನು ಆ್ಯಪಲ್ ಮತ್ತು ಪುದೀನ, ನೆಲ್ಲಿಕಾಯಿ ಹಾಕಿದ್ದೇನೆ. ಎಲ್ಲರೂ ಮನೆಯಲ್ಲಿ ಆದಷ್ಟು ಸ್ವಲ್ಪ ಆದರೂ ಮಾಡಿ ಕುಡಿಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರೋದು, ಬೇರೆ ಯಾರ ಕೈಲಿಲ್ಲ. ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು. ನೀವು ಚೆನ್ನಾಗಿದ್ದರೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೇನೆ. ನಾನು ಮನೆಯಲ್ಲಿ ಯಾವಾಗಲೂ ಮಾಡ್ತೀನಿ ಈ ವಿಡಿಯೋ ಮಾಡಿ. ನೀವು ಮನೆಯಲ್ಲಿ ನೋಡಿಕೊಂಡು ಮಾಡಿ, ಆಮೇಲೆ ಕುಡಿದು, ಆಮೇಲೆ ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೂ ತುಂಬ ಧನ್ಯವಾದಗಳು.